ಇವತ್ತು ಪ್ರಗತಿ ಲಂಚ್ ಬಾಕ್ಸ್ಗೆ ಏನು ಮಾಡಿದ್ದೆ ಅಂತ ನೋಡೋಣ. ಪ್ರತಿದಿನ ರಾತ್ರಿ ಮೆಂತ್ಯ ನೆನಾಕ್ತಿದ್ದೆ, ಇಲ್ಲಾಂದ್ರೆ ಕಪ್ಪು ದ್ರಾಕ್ಷಿನಾದ್ರೂ ನೆನಾಕ್ತಿದ್ದೆ. ಇವತ್ತು ಮರ್ತೋಯ್ತು. ಹಾಗೆ ಮರ್ತೋದಾಗ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಜೀರಿಗೆ ನೀರು ಕುಡಿತೀನಿ. ಇದು ಬಂದುಬಿಟ್ಟು ಚಿಯಾ ಸೀಡ್ಸು, ಅದನ್ನು ವಾಟರ್ ಬಾಟ್ಲಲ್ಲಿ ಹಾಕಿದ್ದೀನಿ. ಸ್ವಲ್ಪ ಒಂದು 10 ಗಂಟೆ ಅಷ್ಟು ಚೆನ್ನಾಗಿ ನೆಂದಿರುತ್ತೆ, ಆಮೇಲೆ ಕುಡಿಯೋಕ್ಕಾಗುತ್ತೆ. ಏನೂ ನೆನೆಸ ಇಲ್ಲ, ಎಲ್ಲ ಮರ್ತೋಯ್ತು ಅಂದಾಗ ಈ ಥರ ಏನಾದರೂ ಜೀರಿಗೆ ನೀರು ಮಾಡ್ಕೊಂಡಾದ್ರೂ ಕುಡಿತೀನಿ. ಚೆನ್ನಾಗಿ ಕುದಿಸ್ಬಿಟ್ಟು ಆ ಜೀರಿಗೆ ನೀರನ್ನು ಕುಡಿಯೋದು. ರಾತ್ರಿನೇ ಹೆಸರು ಕಾಳು 2 ದೊಡ್ಡ ಕಪ್ಪಷ್ಟು ತೊಗೊಂಡು ಒಂದು ಸಣ್ಣ ಕಪ್ಪಷ್ಟು ಅಕ್ಕಿ, ನಾರ್ಮಲ್ ಅನ್ನ ಮಾಡೋ ಅಕ್ಕಿಯನ್ನು ಚೆನ್ನಾಗಿ ಒಂದು 3-4 ಸರಿ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. ಇವಾಗ ಇದರಲ್ಲಿ ನಾನು ಪೆಸರಟ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂತ ಹೇಳಿ ಇವತ್ತು ಇಷ್ಟು ನಿಧಾನವಾಗಿ ಅಡುಗೆ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಇದ್ರು. ಅದಕ್ಕೆ ಇವಾಗ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ಸಿಹಿ ಗೆಣಸಿತ್ತು, ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ ಪುಡಿ, ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನನ್ನ ಹತ್ರ ಏರ್ ಫ್ರೈಯರ್ ಇದೆ, ಅದರೊಳಗಡೆ 185 ಡಿಗ್ರಿಯಲ್ಲಿ ಒಂದು 15 ಮಿನಿಟ್ಸು ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡಿಬಿಟ್ಟು ಹಾಗೆ ರೋಸ್ಟ್ ಮಾಡ್ಕೊಳ್ತೀನಿ. ಇನ್ಸ್ಟಂಟಿಗೆ ಏನಾದರೂ ಚಿಪ್ಸ್ ಬೇಕು ಅಂತಂದರೆ ನಿಮ್ಮ ಮಕ್ಳಿಗೆ ಇದನ್ನು ಮಾಡ್ಕೊಡ್ಬೋದು. ನಾನು ಪ್ರೀತಮಿಗೆ ಇದನ್ನು ಮಾಡ್ಕೊಡ್ತೀನಿ ಸಿಹಿ ಗೆಣಸಲ್ಲಿ. ಇನ್ನು ಪೆಸರಟ್ಟು ಮಾಡೋದಕ್ಕೆ ನೆನೆಸಿರೋ ಹೆಸರು ಕಾಳು ಮತ್ತು ಅಕ್ಕಿ ಜೊತೆಗೆ ಸ್ವಲ್ಪ ಶುಂಠಿ, ಹಸಿರುಮೆಣಸಿನಕಾಯಿ, ಜೀರಿಗೆ ಹಾಕಿ ಚೆನ್ನಾಗಿ ರುಬ್ಬಿ ನೀರು ಉಪ್ಪು ಹಾಕಿ ಮಿಕ್ಸ್ ಮಾಡೋದು. ಚೆನ್ನಾಗಿ ರೋಸ್ಟ್ ಆದಮೇಲೆ ಈ ಥರ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ನಮ್ಮ ಮನೆಯವ್ರ ಜೊತೆಗೆ ಈ ಒಂದು ಕೊತ್ತಂಬರಿ ಸೊಪ್ಪಿಗೆ ಒಂದು ದೊಡ್ಡ ಜಗಳನೇ ಆಗಿತ್ತು. ಅದೇನು ಅಂತ ಹೇಳ್ಬಿಟ್ಟು ಲಾಂಗ್ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಇನ್ನು ಚಟ್ನಿಗೆ ಸ್ವಲ್ಪ ಒಣಮೆಣಸಿನಕಾಯಿನ ಹುರಿದು, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಮಾಡುವಂಥ ಒಂದು ಈರುಳ್ಳಿ ಚಟ್ನಿ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಚಟ್ನಿನೂ ರೆಡಿ ಆಯಿತು. ಈ ಪೆಸರಟ್ಟು ಮಾತ್ರ ತುಂಬ ಪ್ರೋಟೀನ್ ಜಾಸ್ತಿ ಸಿಗುತ್ತೆ. ಮಕ್ಳಿಗೆ ಏನಾದರೂ ನೀವು ಎನಿ ಟೈಮ್ ಈ ಅಕ್ಕಿಯಿಂದ ಮಾಡೋ ದೋಸೆ ಮಾಡ್ತೀರಿ ಅಂದರೆ ಈ ಥರನೂ ದೋಸೆ ಮಾಡಿಕೊಡಿ, ತುಂಬ ಒಳ್ಳೆಯದು. ಇವತ್ತು ನನ್ನ ಮಗಳು ಲಂಚ್ ಬಾಕ್ಸ್ಗೆ ಎಷ್ಟು ಮಾಡಿದ್ದೆ. ಈ ಲಂಚ್ ಬಾಕ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಲಂಚ್ ಬಾಕ್ಸ್ ರೆಸಿಪಿಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.